ನಮಸ್ಕಾರ. ಈ ದಿನ ಪತ್ರಿಕಾಗೋಷ್ಠಿಯ ವಿಶೇಷತೆ ಏನಂತಂದ್ರೆ, ನಮ್ಮ ಮುಳಬಾಗಿಲು ತಾಲೂಕಿನ ಚಿನಿಗೇನಹಳ್ಳಿ ಆನಂದ್ ರೆಡ್ಡಿ ಅವರಿಗೆ ಮೊಟ್ಟ ಮೊದಲನೇದಾಗಿ ಈ ಜಿಲ್ಲೆಯ ರಾಜ್ಯ ಕೋರ್ ಕಮಿಟಿ ಸದಸ್ಯರನ್ನಾಗಿ ಆಯ್ಕೆ ಮಾಡಿರ್ತಕ್ಕಂತಹ ನಮ್ಮ ಮಾಜಿ ಮುಖ್ಯಮಂತ್ರಿಗಳು ಹಾಗೂ ಹಾಲಿ ಕೇಂದ್ರ ಸಚಿವರು ಆದಂತಹ ನಮ್ಮ ಎಚ್.ಡಿ. ಕುಮಾರಸ್ವಾಮಿ ಅವರಿಗೆ ಅಭಿನಂದನೆಗಳನ್ನು ತಿಳಿಸ್ತಾ ಇದ್ದೀವಿ. ಅದೇ ರೀತಿಯಾಗಿ ನಮ್ಮ ಮುಳಬಾಗಿಲು ತಾಲೂಕಿನ ಶಾಸಕರಾದಂತಹ ಸಮೃದ್ಧಿ ಮಂಜಣ್ಣ ಅವ್ರಿಗೂ ಹಾಗೂ ತಾಲೂಕಿನ ಎಲ್ಲ ಹಿರಿಯ ಮುಖಂಡರಿಗೂ ಮತ್ತೆ ನಮ್ಮ ನಂಗ್ಲಿ ಗ್ರಾಮ ಪಂಚಾಯತಿ ಎಲ್ಲ ಹಿರಿಯ ಮುಖಂಡರಿಗೂ ಹಾಗೂ ಸದಸ್ಯರು ಎಲ್ಲರೂ ಸೇರಿ ಇಲ್ಲಿ ಒಗ್ಗಟ್ಟಿನಂತೆ ನಾವು ಸೇರ್ಕೊಂಡು ನಮ್ಮ ಆನಂದ್ ರೆಡ್ಡಿ ಅವರಿಗೆ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೀವಿ. ಇನ್ನೊಂದು ವಿಷಯ ಏನಂತಂದ್ರೆ, ನಮ್ಮ ಚಿನಿಗೇನಹಳ್ಳಿ ಆನಂದ್ ರೆಡ್ಡಿ ಅವರಿಗೆ ನಾಳೆ 10ನೇ ತಾರೀಕು ಬುಧವಾರ ಹುಟ್ಟುಹಬ್ಬದ ಆಚರಣೆ ಇರ್ತದೆ. ಚಿನಿಗೇನಹಳ್ಳಿಯಲ್ಲಿ ಅದ್ದೂರಿಯಾಗಿ ಅವರಿಗೆ ಸ್ವಾಗತವನ್ನು ಹಾಗೂ ಹುಟ್ಟುಹಬ್ಬದ ಶುಭಾಶಯಗಳನ್ನ ಮೊಟ್ಟ ಮೊದಲನೇದಾಗಿ ನಾವು ನಮ್ಮ ನಂಗ್ಲಿ ಗ್ರಾಮ ಪಂಚಾಯತಿಯಿಂದ ಹಾಗೂ ಮುಳಬಾಗಿಲು ತಾಲೂಕಿನ ಎಲ್ಲ ಹಿರಿಯ ಮುಖಂಡರಿಂದ ಸ್ವಾಗತವನ್ನು ಕೋರ್ತಾ ಇದ್ದೀವಿ. ಇನ್ನೊಂದು ವಿಷಯ ಏನಂತಂದ್ರೆ, ಜೆಡಿಎಸ್ ಮುಖಂಡರಾದಂತಹ ನಮ್ಮ ಚಿನಿಗೇನಹಳ್ಳಿ ಆನಂದ್ ರೆಡ್ಡಿ ಅವರು ನಮ್ಮ ತಾಲೂಕಿಗೆ ಹಾಗೂ ಜಿಲ್ಲೆಗೆ ಅದ್ದೂರಿಯಾಗಿ ಅವರ ಸ್ವಾರ್ಥದಿಂದ ಸ್ವಂತ ಕಷ್ಟದಿಂದ ಅವರು ಈ ಜೆಡಿಎಸ್ ಪಕ್ಷವನ್ನು ಬಲಪಡಿಸಿಕೊಂಡು ನಮ್ಮ ತಾಲೂಕಿನ ಸಮೃದ್ಧಿ ಮಂಜಣ್ಣ ಅವರಿಗೆ MLA ಆಗಿ ಅವ್ರಿಗೆ ಅಧಿಕಾರ ಕೊಡಿಸಿ ಎಲ್ಲರ ಪರವಾಗಿಯೂ ಹಾಗೂ ನಮ್ಮ ಹಿರಿಯ ಮುಖಂಡರ ಪರವಾಗಿಯೂ ಅವ್ರಿಗೆ ಇನ್ನೊಂದು ಬಾರಿ ನಾವು ನಂಗ್ಲಿ ಗ್ರಾಮ ಪಂಚಾಯತ್ ಕಡೆಯಿಂದ ಅಭಿನಂದನೆಗಳನ್ನು ತಿಳಿಸ್ತಾ ಇದ್ದೀವಿ. ಅದೇ ರೀತಿಯಾಗಿ ಈ ನಮ್ಮ ನಂಗ್ಲಿ ಗ್ರಾಮ ಪಂಚಾಯತಿಯ ಎಲ್ಲ ಹಿರಿಯ ಮುಖಂಡರು ಬುಧವಾರ 10ನೇ ತಾರೀಕು ಬೆಳಗ್ಗೆ ಹೋಗ್ಬಿಟ್ಟು ಅವ್ರಿಗೆ ಹೂವಿನ ಮಾಲಾರ್ಪಣೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ತಿಳಿಸಿ ನಾವು ಅಲ್ಲೇ ಇದ್ದು ಸಂಜೆ 7 ಗಂಟೆವರೆಗೂ ಎಲ್ಲ ಕಾರ್ಯಕ್ರಮಗಳು ಇರ್ತವೆ. ನಾವೆಲ್ಲರೂ ಬಂದು ಹಾಗೂ ತಾಲೂಕಿನ ಎಲ್ಲ ಹಿರಿಯ ಮುಖಂಡರು ಹಾಗೂ ಜಿಲ್ಲೆಯ ಎಲ್ಲ ಹಿರಿಯ ಮುಖಂಡರು ಹಾಗೂ ರಾಜ್ಯದ ಎಲ್ಲ ಹಿರಿಯ ಮುಖಂಡರು ಅವ್ರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನ ತಿಳಿಸ್ತಾರೆ. ಒಂದು ಉತ್ತಮ ನಾಯಕನೇ ಅನ್ಬೋದು ನಮ್ಮ ಆನಂದ್ ರೆಡ್ಡಿ ಅವ್ರನ್ನ. ಒಂದ್ ಒಳ್ಳೆ ಕೆಲಸ ಮಾಡಿದ್ದಾರೆ. ಇವತ್ತು ಕುಮಾರಣ್ಣವರು, ದೇವೇಗೌಡ ಅಪ್ಪಾಜಿ ಅವರು ರಾಜ್ಯ ಕೋರ್ ಕಮಿಟಿ ಸದಸ್ಯರಾಗಿ ಮಾಡಿದ್ದಾರೆ. ಅವರಿಗೆ ನಮ್ಮ ತಾಲೂಕಿನ ಎಲ್ಲಾ ನಾಯಕರಿಂದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದಾರೆ. ಮತ್ತು ಹಾಗೆಯೇ ಅವರು ಹುಟ್ಟುಹಬ್ಬದೊಂದು ಕಾರ್ಯಕ್ರಮಗಳಿದೆ. ಬೆಳಗ್ಗೆ 7 ಗಂಟೆಗೆ ಮುಳಬಾಗಿಲು ಆಂಜನೇಯ ದೇವಸ್ಥಾನದಲ್ಲಿ ಪೂಜೆ ಇರುತ್ತೆ. ಮತ್ತೆ 7:15ಗೆ ಸೋಮೇಶ್ವರ ದೇವಸ್ಥಾನದಲ್ಲಿ ಪೂಜೆ ಇರುತ್ತೆ. ಮತ್ತೆ 10 ಗಂಟೆಗೆ ಕಾಣಿಪಾಕಮ್ಮ ಹೋಗ್ತಾರೆ. ಮತ್ತೆ ಬೆಳಗ್ಗೆ 8:30ಗೆ ಅನಾಥ ಆಶ್ರಮದಲ್ಲಿ ಅನಾಥ ಮಕ್ಕಳಿಗೆ ಬಟ್ಟೆ ಮತ್ತು ಕಿಟ್ ಕೊಡ್ತಾರೆ, ವಿಶೇಷ ಇರುತ್ತೆ. ಮತ್ತೆ ರಾತ್ರಿ 8 ಗಂಟೆಗೆ ಎಲ್ಲಾ ತಾಲೂಕಿನ ಅಭಿಮಾನಿಗಳು ಬಂದು ಅವರಿಗೆ ಅವರ ಹುಟ್ಟುಹಬ್ಬವನ್ನು ಯಶಸ್ವಿ ಮಾಡಬೇಕಾಗಿ ತಮ್ಮಲ್ಲಿ ವಿನಂತಿ ಮಾಡ್ತಾರೆ. ಇದರ ವಿಶೇಷ ಏನಂದ್ರೆ, ಈ ಮುಳಬಾಗಿಲು ತಾಲೂಕಿನ ಹಿರಿಯ ನಾಯಕರಾದಂತಹ ಆನಂದ್ ರೆಡ್ಡಿ ಅವರ ಒಂದು ರಾಜಕೀಯ ಶೈಲಿನೇ ಬೇರೆ, ಅವರ ಒಂದು ರಾಜಕೀಯ ಚತುರತ್ವನೇ ಬೇರೆ ಇದೆ. ಅವರು ಒಂದು ರಾಜಕೀಯ ಮಾಡಕ್ ಹೇಳಿದ್ರೆ ಯಾವ ಮಟ್ಟಕ್ಕೆ ಮಾಡ್ತಾರೆ ಅನ್ನೋದು ನಮ್ಮ ತಾಲೂಕು ಜನಕ್ಕೆ ಎಲ್ಲ ಗೊತ್ತಿದೆ. ಅದನ್ನ ಬಿಟ್ಟು ಅವ್ರು ಮಾಡಿರುವಂತಹ ರಾಜಕೀಯವಾದ ಅವರ ವಿಭಿನ್ನ ರೀತಿಯ ರಾಜಕೀಯಗಳನ್ನು ನೋಡ್ಕೊಂಡು ಬಂದಿದೆ. ತಾಲೂಕಿನಲ್ಲಿ ಒಂದು ಎಕ್ಸಾಂಪಲ್ ಡೈರಿ ಎಲೆಕ್ಷನ್ ಆಗಿರ್ಬೋದು, ಅವ್ರಿಗೆ ಯಾವ್ದು ಒಪ್ಸಿದಾರೋ ಅವ್ರನ್ನೆಲ್ಲ ತುಂಬಾ ಚಾತುರ್ಯದಿಂದ ಅವರು ಎಲೆಕ್ಷನ್ ಮಾಡ್ಕೊಂಡು ಬಂದಿದ್ದಾರೆ. ಡೈರಿದು ಸೊಸೈಟಿದಾಗ್ಲಿ ಮತ್ತೆ ಶಾಸಕರಾದಂತಹ ಸಮೃದ್ಧಿ ಮಂಜುನಾಥ್ ಅವರ ಒಂದು ಚುನಾವಣೆಯಲ್ಲಿ ಅವ್ರದೇ ಆದಂತಹ ಒಂದು ಪ್ರಮುಖವಾದಂತಹ ಪಾತ್ರವನ್ನು ಅವರು ಬಿಂಬಿಸ್ಕೊಂಡಿದ್ದಾರೆ. ಆನಂದ್ ರೆಡ್ಡಿ ಅಂದ್ರೆ ರಾಜಕೀಯ ಅಂದ್ರೆ ಅದು ಅವ್ರದೇ ರೀತಿಯಲ್ಲಂತ ಶೈಲಿ ಇರೋದ್ರಿಂದ ಅವ್ರ ತಾಲೂಕಿನ ಹಿರಿಯ ನಾಯಕರಲ್ಲಿ ತುಂಬಾ ಪ್ರಬಲರಾದಂತ ನಾಯಕರು ಅಂತ ಹೇಳ್ಬಿಟ್ಟು ಏನ್ ಪರಿಗಣಿಸ್ತಾ ಇದ್ದಾರೆ ತಾಲೂಕಿನಂತ. ಈ ಒಂದು ಎಲ್ಲಾ ಒಂದು ಕಾರ್ಯಗಳು, ಈ ಎಲೆಕ್ಷನ್ಗಳು ಎಲ್ಲಾ ಒಂದು ತಾಲೂಕಿನಲ್ಲಿ ನಡೀತಾ ಇರುವಂತ ಎಲ್ಲಾ ಒಂದು ಗುಂಪುಗಳ ಒಂದು ರಾಜಕೀಯಗಳಾಗಿರ್ಲಿ, ಎಲ್ಲಾ ಒಂದು ಅವರ ಒಂದು ಚುನಾವಣೆಯ ಶೈಲಿ ಆಗಿರ್ಲಿ, ಇದನ್ನೆಲ್ಲ ಗುರ್ತಿ ಕುಮಾರಸ್ವಾಮಿ ಅವರು ಹಾಗೂ ನಮ್ಮ ಜನಪ್ರಿಯ ಶಾಸಕರಾದ ಸಮೃದ್ಧಿ ಮಂಜಣ್ಣ ಅವರು ಎಲ್ಲ ಸೇರಿ ಅವರು ಕೋರ್ ಕಮಿಟಿ ಸದಸ್ಯರನ್ನಾಗಿ ಮಾಡಿರೋದು ನಮ್ಮ ತಾಲೂಕಿನ ಜನತೆ ಕಡೆಯಿಂದ ನಾವು ಧನ್ಯವಾದಗಳನ್ನು. ವೀಕ್ಷಕರೇ, ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದ್ರೆ
ಈಗಲೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ.